ಶಿವಜಯಂತಿ ಪ್ರಯುಕ್ತ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ನಿಯೋಜನೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಮಗೆ ಬೇರೆ ಜಿಲ್ಲೆಗಳಿಂದ ಬೇರೆ ಕಮಿಷನರ್ಗಳಿಂದ 130 ಅಧಿಕಾರಿಗಳು ಮತ್ತು 556 ಸಿಬ್ಬಂದಿಗಳು ನಮಗೆ ರಿಪೋರ್ಟ್ ಮಾಡಿದ್ದಾರೆ ಹೊರಗಡೆಯಿಂದ. ಅದರ ಜೊತೆಗೆ ನಮ್ಮದು 1400 ಏನು ಸ್ಟ್ರೆಂತ್ ಇದೆ, ಅದು ನಮ್ಮದು ಸ್ಟ್ರೆಂತ್. ಈ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಸೇರಿ ನಾಳೆದು ಬಂದೋಬಸ್ತ್ ಜನರಲಿ ಸಂಜೆ 4 ಗಂಟೆಗೆ ಶುರು ಆಗುತ್ತೆ, ಅದು ನೆಕ್ಸ್ಟ್ ಡೇ ಬೆಳಿಗ್ಗೆ 6 ಗಂಟೆವರೆಗೆ ಆಗುತ್ತೆ. ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಲ್ಲಿ ಅದು ಡಿಪ್ಲಾಯ್ಮೆಂಟ್ ಆಗಿರುತ್ತದೆ. 14 KSRP ತುಕಡಿಗಳು, ನಮ್ಮ CR 8 ತುಕಡಿಗಳು, ಆ್ಯಂಟಿ ಸಾಬೋಟಾಜ್ ಚೆಕ್ ಟೀಮ್ದು 3 ತುಕಡಿಗಳು ಈ ಬಂದೋಬಸ್ತಲ್ಲಿ ನಾವು ಬಳಸ್ತಾ ಇದ್ದೀವಿ. ನಮ್ಮದು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್, ಪ್ರತಿಯೊಂದು ಸ್ಟೇಷನ್ನಲ್ಲಿ ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಅದನ್ನು ಕೂಡ ನಾವು ಬಳಸ್ತೀವಿ. ರಿಜಿಸ್ಟರ್ ಆಗುತ್ತೆ. 70 ಲಿಂಕ್ ನಿಮಗೆ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಅಥವಾ ನಿಮ್ಮ SMS ನಲ್ಲಿ ಇವತ್ತು ರಾತ್ರಿವರೆಗೆ ರೀಚ್ ಆಗುತ್ತೆ. ದಯವಿಟ್ಟು ಸೆಕ್ಟರ್ ಇನ್ಚಾರ್ಜಸ್ ಯಾರು ಡ್ಯೂಟಿ ಇದೆ ಅವರು ಹ್ಯಾಂಡಲ್ ಮೆಟಲ್ ಬಳಸ್ಕೊಂಡು ಅವರು ಯಾರು ಚಾಕು ಚೂರಿ ತಗೊಂಡು ಕೂಡ ಡಾನ್ಸ್ ಇದೆ ಅಲ್ಲಿ ಗ್ರೌಂಡ್ನಲ್ಲಿ ಸೇರಿದರೆ ಅವರಿಗೆ ಕೂಡ ನಾವು ಗುರುತಿಸಿಕೊಂಡು ಕ್ರಮ ತಗೊಳ್ತೀವಿ. ಸಾಕಷ್ಟು ಪ್ರಮಾಣದಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಇದ್ದಾರೆ. ವ್ಯವಸ್ಥೆ ಮಾಡಲಾಗಿದೆ. ವಾಚ್ ಟವರ್ಸ್ ಕಾರ್ಪೊರೇಷನ್ ಸಹಾಯ ತಗೋತಾ ಇದ್ದೀವಿ. ಪ್ರತಿಯೊಂದು ಶಾಂತಿ ವಾಚ್ ಟವರ್ಸ್ ಸ್ಕೈ ಸೆಂಟ್ರಿ ಅದು ನಾವು ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ದೀವಿ. ಡ್ರೋನ್ 8 ಡ್ರೋನ್ ನಾವು ಈ ಬಂದೋಬಸ್ತ್ಗೋಸ್ಕರ ಬಳಸ್ತಾ ಇದ್ದೀವಿ. ಪೂರ್ತಿ ಊರಲ್ಲಿ ಮೋರ್ ದ್ಯಾನ್ 1000 CCTV ನಾವು ಬಳಸ್ತಾ ಇದ್ದೀವಿ ಕಂಟಿನ್ಯೂಸ್ ಮಾನಿಟರಿಂಗ್ಗೋಸ್ಕರ. ಸೊ ಒಟ್ಟಾರೆ ಇದು ಈ ಹಬ್ಬ ಶಾಂತಿಯುತವಾಗಿ ಆಗಬೇಕು, ಆ ದಿಕ್ಕಿನಲ್ಲಿ ನಾವು ಪೂರ್ತಿ ಪ್ರಯತ್ನ ಮಾಡಿದ್ದೀವಿ. ನಮಗೆ ವಿಶ್ವಾಸ ಇದೆ ಬೆಳಗಾವಿ ನಗರ ವಾಸಿಯರ ಸಹಾಯದೊಂದಿಗೆ ನಾವು ಇದು ಶಾಂತಿಯುತವಾಗಿ ಮಾಡ್ತೀವಿ. 68 ಟ್ಯಾಬ್ಲೂಗಳು ಇದೆ ಅಂತ ಮಾಹಿತಿ ಬಂದಿದೆ. ಅದರಲ್ಲಿ ಈ ವರ್ಷ ಸಾಕಷ್ಟು ಜನ ಆ ಮೂವಿಂಗ್ ಟ್ಯಾಬ್ಲು ಬದಲು ಒಂದು ಫಿಕ್ಸ್ ಪಾಯಿಂಟಲ್ಲಿ ಟ್ಯಾಬ್ಲು ಹಾಕ್ತಾ ಇದ್ದಾರೆ. ಅದು ಕೂಡ ಒಳ್ಳೆಯದು. ನಮಗೆ ಜನ ಮೊಬೈಲ್ ಆಗಿ ನೋಡಿ ಮುಂದೆ ಹೋಗ್ತಾ ಇರ್ತಾರೆ. ಅದು ಕೂಡ ನಮಗೆ ಅನುಕೂಲ ಇದೆ. ಡಿಜೆಗೆ ನಾವು ಈಗಾಗಲೇ ಹೇಳಿದ್ವಿ, DJ ಮೇಲೆ ಬ್ಯಾನ್ ಇದೆ. ಮ್ಯೂಸಿಕ್ ಸಿಸ್ಟಮ್ಗೆ ಮಾತ್ರ ಪರ್ಮಿಷನ್ ಇದೆ. ಯಾವ ಮ್ಯೂಸಿಕ್ ಸಿಸ್ಟಮ್ ಹಾಕಿದರೆ ಅದು ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಆ್ಯಕ್ಟ್ ಪ್ರಕಾರ ಎಷ್ಟು ಡೆಸಿಬಲ್ ಫಿಕ್ಸ್ ಇದೆ, ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ ನೆಕ್ಸ್ಟ್ ಡೇ ಆ ಮ್ಯೂಸಿಕಲ್ ಎಕ್ವಿಪ್ಮೆಂಟ್ ಸೀಸ್ ಮಾಡಲಾಗೋದು, ಆ DJ ಓನರ್ ಮೇಲೆ ಆರ್ಗನೈಸರ್ ಮೇಲೆ ಕೇಸ್ ದಾಖಲು ಮಾಡಲಾಗೋದು. ಅದು ನಾವು ಆಯೋಜಕರಿಗೆ ಕೂಡ ತಿಳಿಸಿದ್ದೀವಿ. 10 ಗಂಟೆಗೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಹೆಚ್ಚಿನ ಆವಾಜಿನಲ್ಲಿ ಏನು ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಅದಕ್ಕೆ ಅನುಮತಿ ಇಲ್ಲ.